ಕೆಲಸಕ್ಕಾಗಿ ಕೆಲಸ ಮಾಡಿ ಜೀವನ ನಡೆಸಬೇಕಾದಂತ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನ ಆರೈಸಿ ಆ ಕೆಲಸನ ಮಾಡ್ತಾ ಹೋಗ್ತಾನೆ. ಕೆಲಸ ಮಾಡಿದ್ರೆ ತನಗೆ ಜೀವನ ನಿರ್ವಹಣೆಗೆ ಬೇಕಾದಂತಹ ಹಣ ಸಿಗುತ್ತೆ. ಅದು ಮೂಲ ಉದ್ದೇಶ. ಅದು ನಂದು, ನಿಮ್ದು, ಇನ್ನೊಬ್ಬರು, ಎಲ್ಲರದು. ಆದ್ರೆ ವಿದ್ಯುತ್ ಎನ್ನುವ ಕೆಲಸ ಮಾಡುವಾಗ ತನ್ನದೇ ಆದ ಒಂದು ಪರಿಣಿತಿ ಇರಬೇಕು ಮತ್ತು ತನ್ನದೇ ಆದ ಒಂದು ಅನುಭವ ಇರಬೇಕು. ಆ ವಿದ್ಯುತ್ತಿನ ಬಗ್ಗೆ ಅತಿ ಹೆಚ್ಚಾಗಿ ಅರಿವಿರಬೇಕು. ಅದು ಇಲ್ಲದೆ ಹೋದಲ್ಲಿ ಖಂಡಿತವಾಗ್ಲೂ ಅಪಘಾತ ಕಟ್ಟಿಟ್ಟ ಬುತ್ತಿ ಅಂತ ಈ ವಿಡಿಯೋ ನೋಡ್ತಿರೋರಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಮೊದಲನೇದಾಗಿ ಕಂಪ್ಲೇಂಟ್ ವಿಷಯ ಹೇಳ್ಬಿಡ್ತೀನಿ ನಿಮ್ಮ ಮುಂದೆ. ದಿನಾಂಕ 17/6/2025 ಬೆಳಗಿನ ಜಾವ 4 ಗಂಟೆಗೆ ಫಿರ್ಯಾದಿದಾರರಾದ ಅಂದ್ರೆ ಕಂಪ್ಲೇಂಟರ್ ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ನ ಕೊಡ್ತಾರೆ. ಗಂಗಾವರ ಗ್ರಾಮಕ್ಕೆ ಸೇರಿದಂತ ಜೈರಾಮ್ ಅನ್ನುವರು ವಿದ್ಯುತ್ ಅಪಘಾತದಲ್ಲಿ ತೀರಿ ಹೋಗಿರ್ತಾರೆ. ಈ ಪ್ರಕರಣ ಬಂದು ದೇವನಹಳ್ಳಿ ಅವರನ್ನು ಕರೆದುಕೊಂಡು ಹೋಗ್ತಾರೆ. ಅಂದ್ರೆ ಯಾರು? ಜೈರಾಮ್ನ ಕರೆದುಕೊಂಡು ಹೋಗ್ತಾರೆ. ಬೆಟ್ಟಕೋಟೆ ಗ್ರಾಮದಲ್ಲಿ ಕೆಲಸದ ನಿಮಿತ್ತವಾಗಿ ಅವರನ್ನು ವಿದ್ಯುತ್ ಕಂಬಕ್ಕೆ ಹತ್ತಿಸಿ ಅವರಿಗೆ ವಿದ್ಯುತ್ ಸ್ಪರ್ಶದಿಂದ ಮೇಲೆಯಿಂದ ಕೆಳಗೆ ಬಿದ್ದಿರುತ್ತಾರೆ. ಇದು ಯಾರು? ಕಂಪ್ಲೇಂಟರ್ದಾರರಾದಂತಹ ಯಾರು? ಶ್ರೀ ಜೈರಾಮ್, ಏನ್ ಇವತ್ತು ಕೊನೆ ಉಸಿರು ಎಳೆದಿದ್ದಾರೆ ಜೈರಾಮ್ ಅಂತ, ಅವರ ಪತ್ನಿ ಕೊಟ್ಟಂತಹ ಒಂದು ದೂರು ಇದು. ಇವರು ಮುಂದುವರೆದಾಗ ಏನ್ ಹೇಳ್ತಾರೆ, ಇಲ್ಲಿ ಸೂಕ್ತ ವಿದ್ಯುತ್ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ಹೇಳ್ತಾರೆ. ಈ ಒಂದು ಪ್ರಕರಣದಲ್ಲಿ A1 ಆಗಿ ಸಂತೋಷ್ ಅವ್ರನ್ನ ಸೇರಿಸಿದ್ದಾರೆ, ಲೈನ್ ಮ್ಯಾನ್. A2 ಆಗಿ JE ಆದಂತಹ ಯೋಗೇಶ್ ಅವ್ರನ್ನ ಸೇರಿಸಿದ್ದಾರೆ. A3 ಆಗಿ AW ಶ್ರೀಕಾಂತ್ ಅವ್ರನ್ನ ಸೇರಿಸಿದ್ದಾರೆ. ಇದು ಸುಮಾರು 4:15 ಸಂತೋಷ್ ಎನ್ನುವ ಬೂದಗಿರಿಯ ಪವರ್ ಮ್ಯಾನ್, ಅಲ್ಲೊಬ್ಬ ಅಂದ್ರೆ ಏನು ಈ ಕಂಬದ ಕೆಲಸ ಮಾಡೋರು ಅಂತಾರೆ ಅಂತ ಕೆಲಸ ಮಾಡ್ತಿರುವಂತಹ ಜೈರಾಮ್ ಅನ್ನೋರ್ನ ಅವರ ಗ್ರಾಮವಾದಂತಹ ಗಂಗಾವರದಿಂದ ಅಂದ್ರೆ ದೇವನಹಳ್ಳಿಯಿಂದ ಸುಮಾರು ಒಂದು 8 ಕಿಲೋಮೀಟರ್ ದೂರದಲ್ಲಿರುವಂತಹ ಗಂಗಾವರ ಎನ್ನುವ ಒಂದು ಗ್ರಾಮಕ್ಕೆ ಹೋಗಿ ಆ ಒಬ್ಬ ಜೈರಾಮ್ನ ಕರ್ಕೊಂಡು ಒಂದು 11 KV ಕಂಪ್ಲೇಂಟ್ ಅಟೆಂಡ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಲೈನ್ ಹತ್ತಿಸಿ ಅಲ್ಲಿ ವಿದ್ಯುತ್ ಶಾಕ್ ಆಗಿ ಕೆಳಗಡೆ ಬೀಳುತ್ತೆ. ಆದರೆ ಶ್ರೀಯುತ ದೇವನಹಳ್ಳಿಯ AW ಆದಂತಹ ಶ್ರೀಕಾಂತ್ ಅವರು ಹೇಳಿದ ಕತೆ ಮತ್ತು ಕೊಟ್ಟಂತ ರಿಪೋರ್ಟೇ ಬೇರೆ. ಸುಮಾರು 40 ರಿಂದ 45 ವರ್ಷ ಉಳ್ಳಂತಹ ಜೈರಾಮ್ ಅವರು ಕಂಬದ ಮೇಲೆ ಹತ್ತಿದ್ರು. ಇವರು ನಾನ್ ಡಿಪಾರ್ಟ್ಮೆಂಟ್ ಅಂತ ಕೊಡ್ತಾರೆ. ನಾನ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟ ಮೇಲೆ ಇದರಲ್ಲಿ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗಿಲ್ಲ, ನಾವು ನೋಡ್ದಂಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಮಿಸ್ಟರ್ ಶ್ರೀಕಾಂತ್ ಅವರೇ, ಮೊದಲು ನೀವು ನಿಮ್ಮ ಫೋನ್ಗೆ ಯಾರಾದ್ರೂ ಫೋನ್ ಮಾಡೋದು ರೆಸ್ಪಾಂಡ್ ಮಾಡೋದನ್ನ ಮೊದಲು ಕಲೀರಿ. ಯಾರೇ ಆಗಿರ್ಲಿ. ನಾನು 2-3 ಸರಿ ನಿಮ್ಮ ನಂಬರ್ ಕಾಲ್ ಮಾಡಿದ್ದೀನಿ, ಆದ್ರೂ ರೆಸ್ಪಾಂಡ್ ಮಾಡಿಲ್ಲ ನೀವು. ನೆನ್ನೆ ರಾತ್ರಿ ಸುಮಾರು 11 ಗಂಟೆವರೆಗೂ ಪ್ರಯತ್ನ ಮಾಡಿದ್ದೀನಿ, ಆದ್ರೂ ನೀವು ಫೋನ್ ತೆಗ್ದಿಲ್ಲ. JE ಆದಂತಹ ಯೋಗೇಶ್ಗೂ ಫೋನ್ ಮಾಡಿದ್ದೀನಿ, ಫೋನ್ ತೆಗ್ದಿಲ್ಲ. ಸಂಬಂಧಪಟ್ಟಂತಹ ಇವತ್ತು ಈ ಜೈರಾಮ್ ಎನ್ನುವ ಮರ್ಡರ್ ಆಗಿರುವಂತಹ ವ್ಯಕ್ತಿ, ನಾನು ಇದನ್ನ ಸ್ಪೆಸಿಫಿಕ್ ಆಗಿ ಮರ್ಡರ್ ಅಂತ ಸೇರಿಸ್ತೀನಿ. ಯಾಕಂದ್ರೆ ಒಂದು ವ್ಯಕ್ತಿನ ಕರ್ಕೊಂಡು ಹೋದ್ಮೇಲೆ ಅವನ್ನ ಕರ್ಕೊಂಬಂದು ಬಿಡೋದು ಧರ್ಮ, ಆ ಕೆಲ್ಸಕ್ಕೆ ಕರ್ಕೊಂಡು ಹೋಗಿರೋದು. ಆದ್ರೆ ಆ ವ್ಯಕ್ತಿನ ಕರ್ಕೊಂಡೋಗಿ ಅಲ್ಲಿ ಸತ್ತು ಹೋದ್ಮೇಲೆ ಅವನ್ ತಾಮಂದು ಹಾಸ್ಪಿಟ್ಲಿಗೆ ಹಾಕೋದು ಧರ್ಮ ಅಲ್ಲ, ಮೊದಲನೇದಾಗಿ. ಎರಡನೇದಾಗಿ, ನೀವು ಇದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ನೀವು ಅನೌನ್ಸ್ ಮಾಡ್ತೀರಲ್ಲ, ನೀವೇನು MBBS ಓದಿದ್ದೀರಾ ಸ್ವಾಮಿ ಶ್ರೀಕಾಂತ್ ಅವರೇ? MBBS ಓದಿದ್ದೀರಾ? ಅಥವಾ ನೀವೇನಾದ್ರೂ ಬಗದ್ ನೋಡಿದ್ರ ಹಾರ್ಟ್ ಅಟ್ಯಾಕ್ ಆಗಿದೆಯಾ, ನಾರ್ಮಲ್ ಸಾವ ಅಥವಾ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಅಂತ ತಪ್ಪಿಸ್ಕೊಳ್ಳೋದಕ್ಕೆ, ನಿಮ್ಮಷ್ಟಕ್ಕೆ ನೀವು ತಪ್ಪಿಸ್ಕೊಳ್ಳೋದಕ್ಕೆ, ನೀವು ಸೇಫ್ ಗಾರ್ಡ್ ಆಗೋದಕ್ಕೆ, ಅಥವಾ ನಿಮ್ಗೆ ಯಾವ್ದು ನೋಟಿಸ್ ಬರ್ಲಿದ್ದಂಗೆ, ಅಥವಾ ನಿಮ್ಮನ್ನ ಯಾರು ಸಸ್ಪೆಂಡ್ ಮಾಡ್ಲಿದ್ದಂಗೆ ನಿಮ್ಮನ್ನ ನೀವು ಮರೆ ಮಾಚ್ಕೊಳ್ಳೋದಕ್ಕೆ ಯಾರ ಮೇಲೇನು ಸತ್ತಂತ ವ್ಯಕ್ತಿ ಮೇಲೆ ಹಾಕ್ಬಿಟ್ಟು ಬಿಟ್ಬಿಡೋದು. ಸತ್ತಾಕಂಡ್ರಿ ಅವನೇನ್ ತಿರುಗಿ ಬರ್ತಾನ ಸಾಕ್ಷಿ ಹೇಳೋದಕ್ಕೆ, ನನ್ಗೆ ಹಾರ್ಟ್ ಅಟ್ಯಾಕ್ ಆಯ್ತಾ, ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಯ್ತಾ? ಆದ್ರೂ
ಪೋಸ್ಟ್ ಮಾರ್ಟಮ್ ಅಂತ ಒಂದಿದೆ ತಾನೇ ಮೆಡಿಕಲ್ ಅಲ್ಲಿ, ಅವ್ರು ಹೇಳ್ತಾರೆ ನೀವು ಯಾರು ಅನೌನ್ಸ್ ಮಾಡೋದಕ್ಕೆ ಪೋಸ್ಟ್ ಮಾರ್ಟಮ್ ಇದೇನು ಪೋಸ್ಟ್ ಮಾರ್ಟಮ್ ಹಾಕಿನ ಮುಂಚೆನೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ. ಶ್ರೀಕಾಂತ್ ಅವ್ರೆ, ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ನೀವು ಹೆಂಗೆ ಅದನ್ನ ನೀವು ಇನ್ಸ್ಪೆಕ್ಟರೇಟ್ ಅವ್ರು ಕಳ್ಸಿದ್ರಿ ಆ ರಿಪೋರ್ಟ್ನ? ಮೊದಲನೇ ತಪ್ಪು. ಎರಡನೇ ತಪ್ಪು, ಇವಾಗ ಒಬ್ಬ ಕಂಪನಿಯೇತರ ಒಬ್ಬ ವ್ಯಕ್ತಿನ 11 KV ಅಥವಾ ಯಾವುದೇ ಒಂದು ಪೋಲಿಗೆ ಹತ್ಸೋ ಅಧಿಕಾರ ಸಂತೋಷನ್ ಕೊಟ್ಟವ್ರು ಯಾರು? ಸಂಬಂಧಪಟ್ಟಂತಹ ಜೆಇ ಕೇಳಿದ್ರೆ, ಇಲ್ಲ ಸರ್ ನಾನು ಇದಕ್ಕಿಂತ ಮುಂಚೆ ತುಂಬಾ ಸರಿ ಹೇಳಿದ್ದೆ, ಈ ರೀತಿ ಮಾಡಿಸ್ಬೇಡಿ, ಯಾರನ್ನಂದ್ರೆ ಅವ್ರನ್ನ ಹತ್ತಿಸ್ಬೇಡಿ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ, ಆದ್ರೂ ಹಚ್ಚಿದ್ದಾನೆ ಸರ್ ಸಂತೋಷು ಅಂತ ಹೇಳ್ತೀರಾ. ಅದೆಂಗೆ ಸ್ವಾಮಿ? ನಾನು ಕೇಳಿದೆ, ಅಂದ್ರೆ ಇದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿತ್ತು ಯಾರೋ ಒಬ್ಬ ಪ್ರೈವೇಟ್ ವ್ಯಕ್ತಿನ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ. ಇಲ್ಲ 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 ಹಂಗಲ್ಲ ಸರ್, ನಾನು ಫಸ್ಟ್ ಇಂದ ಹೇಳ್ತಾ ಬರ್ತಾ ಇದ್ದೆ ಸೇಫ್ಟಿ ಬಗ್ಗೆ. ಏನ್ರಿ ಸೇಫ್ಟಿ ಬಗ್ಗೆ ನೀವ್ ಹೇಳೋದು? ಚಾಲೆಂಜ್ ಮಾಡ್ತೀನ್ರಿ, ಎದೆ ತಟ್ಕೊಂಡ್ ಹೇಳ್ರಿ, ನಾವು ಪ್ರತಿದಿನ ಸೇಫ್ಟಿನ ಬಳಸಿ ಪ್ರತಿದಿನ ಪ್ರಾಪರ್ ಆಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀರಾ? ಆಗುತ್ತಾ? ಆಗಲ್ಲ. ಸೇಫ್ಟಿ ವಿಚಾರವಾಗಿ ನಾವೊಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಕ್ ಹೊರಟಾಗ, ನಾವೊಂದಿಷ್ಟು ಒಳ್ಳೆ ವಿಡಿಯೋಗಳನ್ನ ಮಾಡಿದಾಗ, ಅಥವಾ ಯಾವ್ದಾದ್ರು ತೊಂದರೆ ಆದಾಗ ಅವ್ರಿಗೆ ಫೋನ್ ಕಾಲ್ ಮಾಡಿ, ಯಾಕೆ ಸ್ವಾಮಿ ಹಿಂಗಾಯ್ತು, ಯಾಕೆ ಸ್ವಾಮಿ ಹಿಂಗ್ ಮಾಡಿದ್ರಿ, ಹೆಂಗಾಯ್ತು ಈ ಪ್ರಕರಣ ಅಂತ ಕೇಳಿದ್ರೆ ಅವರ ಚೇಲಾಗಳು ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ನಿಮಗೆಲ್ಲ ವ್ಯಾಲ್ಯೂಸ್ ಗೊತ್ತಿದ್ರೆ ಮಾತಾಡ್ತಿದ್ದಿಲ್ಲ. ವ್ಯಾಲ್ಯೂಸ್ ಗೊತ್ತಿಲ್ಲ, ನೀವ್ ಯಾವುದೋ ಒಂದು ಸಣ್ಣ ಪುಟ್ಟ ಏನೋ ಬಿಸ್ಕೆಟ್ ಸಿಗ್ತದೆ ಅಂತ ಹೇಳ್ಬಿಟ್ಟು ಇವೆಲ್ಲ ಮಾಡ್ತೀರಾ. ಟೋಕನ್ ಅಂತ ಕರಿತೀರಾ? ಟೋಕನ್ ಆಗ್ಲಿ, ಯಾರು ಟೋಕನ್ಗಳು, ಯಾರು ಚಿಲ್ಲರೆ ಕಾಸಿಗೆ ಹಿಂದೆ ಮುಂದೆ ಅಲಿತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಎಲ್ಲರಿಗೂ ಗೊತ್ತಾಗುತ್ತೆ. ಇವತ್ತು ನಾನೇನಾದ್ರೂ ಯಾವನ ಹತ್ರಾದ್ರೂ ₹1 ನಾನು ಏನಾದ್ರೂ ತಗೊಂಡಿದ್ರೆ ನಿಮ್ಮ ವಾಣಿ ಕಡೆಯಿಂದ ಅಥವಾ ಬಳೆಗಾರ ಪರ್ಸನಲ್ ಆಗಿ ಹೋಗಿ ₹1 ಯಾರ ಹತ್ರ ಆದ್ರೂ ತಗೊಂಡಿದ್ರೆ ನಾನು ನೀವು ಕೊಡುವ ಶಿಕ್ಷೆಗೆ ಸದಾ ಸಿದ್ಧ. ಅದು ಯಾವನಾದ್ರೂ ಆಗಿರ್ಲಿ, ಬಂದು ಇಲ್ಲಿ ದುಡ್ಡನ್ನ ಇಸ್ಕೊಂಡು ಹೋದ ಬಳೆಗಾರ ಅಥವಾ ನಿಮ್ಮ ವಾಣಿಯ ರಿಪೋರ್ಟರ್ ಬಂದು ದುಡ್ಡು ಇಸ್ಕೊಂಡು ಹೋದ್ರು ಅಂತ ಯಾವ್ದಾದ್ರು ಒಂದು ಪ್ರಕರಣ ತೋರಿಸಿದ್ರೆ ನೀವು ಹೇಳಿದ ಶಿಕ್ಷೆಗೆ ನಾನು ಖಡಾಖಂಡಿತವಾಗಿ ನಿಮ್ಮ ಮುಂದೆ ಬಂದು ನಿಲ್ತೀನಿ. ನನ್ನ ಸರ್ಟಿಫಿಕೇಟ್ ನಾನು ಕೊಡ್ಬೇಕು ಅಂತ ನನ್ಗೇನಿಲ್ಲ, ನನ್ಗೆ ಗೊತ್ತು ನಾನು ಏನಂತ. ಯಾವುದು ಕಜ್ಜಿ ಬಂದಿರುವಂತವು ಮಾತಾಡಿದ್ರೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ನನಗಿಲ್ಲ. ನನಗೇನೋ ಒಂದು ಇಚ್ಛಾಶಕ್ತಿ ಇದೆ, ನಾನೇನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೊರಟಿದ್ದೀನಿ, ಅದು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಮುಂದುವರೆದಾಗಿ ಈ ಪ್ರಕರಣ 16ನೇ ತಾರೀಕು ಸಂಜೆ 4ರಿಂದ 5 ಗಂಟೆ ಹೊತ್ತಲ್ಲಿ ನಡೆಯುತ್ತೆ. ಒಬ್ಬ ಕಂಪನಿಯೇತರ ವ್ಯಕ್ತಿನ ಇವರು ಕಂಬ ಹಚ್ಚಿ ಮರ್ಡರ್ ಮಾಡ್ತಾರೆ. ಯಾರು? A1 ಆದ ಸಂತೋಷ್. A2 ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈರಾಮ್ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ A2 ಆದಂತ ಯೋಗೇಶ್ ಅವರೇ, ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ, ನಿಜವಾಗ್ಲೂ ನಿಮ್ಗೆ ಭಕ್ತಿ ಇದ್ದಿದ್ರೆ, ನಿಜವಾಗ್ಲೂ ನಿಮ್ಮ ಕೆಲಸದ ಮೇಲೆ ಆಸಕ್ತಿ ನೀವು ಇದ್ದಿದ್ರೆ ಈ ಪ್ರಕರಣ ನಡೆಯಕ್ ಬಿಡ್ತಿದ್ದಿಲ್ಲ. ಯಾಕಂದ್ರೆ ಈ ರೀತಿಯ ಕೆಲಸಗಳು ಮೊದಲನೇ ಬಾರಿಗೆ ಏನ್ ನಡೀತಾ ಇಲ್ಲ. ಸುಮಾರು ಈ ಒಂದು O&M ಅಲ್ಲಿ 15ರಿಂದ 17 ಜನ ಪವರ್ ಮ್ಯಾನ್ಗಳಿದಾರಂತೆ. ಅದರಲ್ಲಿ ಕೆಲವೊಂದಿಷ್ಟು ಜನ ಕಂಬ ಹತ್ತಲ್ವಂತೆ, ಕೆಲಸ ಮಾಡಲ್ವಂತೆ. ಈ ರೀತಿಯ ಒಬ್ಬ ಪ್ರೈವೇಟ್ ವ್ಯಕ್ತಿನ ಕರ್ಕೊಂಬಂದು ಕಂಬ ಹತ್ಸಿ ಕೆಲಸ ಮುಗಿದ್ಮೇಲೆ ಅವನಿಗೊಂದಿಷ್ಟು ಕೊಟ್ಟು ಕಳಿಸ್ತಾರಂತೆ. ಅವನಿಗೊಂದಿಷ್ಟು ಕೊಟ್ಟು ಕಳಿಸ್ತಾರೆ ಅಂದ್ರೆ ಹೆಂಗೆ? ಅವರಾದಂತಹ ಬಸವಣ್ಣನವರು ತಮ್ಮ ಮುಂದಿನ ಚುನಾವಣೆಯ ಆಕಾಂಕ್ಷಿಯಾಗಿದ್ದು, ಯಾವ ಇಂಜಿನಿಯರಿಂಗ್ ಅಸೋಸಿಯೇಷನ್ನ ಆಕಾಂಕ್ಷಿಯಾಗಿದ್ದು ಅವರು ಮುಂದೆ ನಾಯಕರಾಗಬೇಕು ಅಂತ ಹೊರಟಿದ್ದಾರೆ. ಶಿವಣ್ಣವರು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿರ್ಗಮಿಸ್ತಾರೆ. ಅವರೇ ಹಾಕೊಂಡಂತಹ ಒಂದು ಸ್ಟೇಟಸ್ನ ಓದ್ತೀನಿ. ಮಾನ್ಯರೇ, KEBEA 2025-28 ಚುನಾವಣೆ ಪ್ರಾರಂಭದ ಸಂಬಂಧವಾಗಿ ಕುರುಡುಮಲೆ ಶ್ರೀ ದೊಡ್ಡ ಗಣೇಶನ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿ ನಮ್ಮ ತಂಡಕ್ಕೆ ಹರಸಿ ಶುಭಾಶಯಗಳನ್ನು ತಿಳಿಸಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ತಮ್ಮ ಸೇವಾಕಾಂಕ್ಷಿ ಬಸವಣ್ಣ ಸಿ ಮತ್ತು ತಂಡ. ಸರ್, ನಿಮ್ಮ ಒಂದು ಹಕ್ಕು, ನಿಮ್ಮ ಒಂದು ಶಕ್ತಿ, ನಿಮ್ಮ ಒಂದು ಅರ್ಹತೆ, ನೀವು ಚುನಾವಣೆ ಮಾಡಿ ಸರ್, ನಮ್ದೇನು ಅಬ್ಜೆಕ್ಷನ್ ಇಲ್ಲ ಸರ್. ಸಂವಿಧಾನಾತ್ಮಕವಾಗಿ ನಿಮಗೆ ಹಕ್ಕಿದೆ, ನೀವು ಹಕ್ಕನ್ನು ಚಲಾಯಿಸಿ ನೀವು ಮಾಡಿ ಸರ್. ಆದರೆ ನಿನ್ನೆ
ಸುಮಾರು ಒಂದು 60ರಿಂದ 70 ಜನ ಇಂಜಿನಿಯರ್ಗಳನ್ನ ಗುಳ್ಳೆ ಹೊರಟಿದ್ರಲ್ಲ ಸರ್, ಎತ್ಕೊಂಡವ್ರನ್ನ. ಬೆಂಗಳೂರಿಂದಾನೇ 50ರಿಂದ 60 ಜನ ಇಂಜಿನಿಯರ್ಗಳನ್ನ ರಜೆ ಹಾಕಿಸ್ದೆ ಅವ್ರನ್ನ ಯಥಾವತ್ತಾಗಿ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀರಲ್ಲ ಸರ್, ಯಾವುದು ಕುರುಡು ಮಲೆಯಲ್ಲಿ. ಯಾರು ಸರ್ ಇದನ್ನ ಒಂದು ನಷ್ಟನ ಬರ್ಸೋದು? ಹೆಂಗೆ ಸರ್ ಇದು ಸರಿನಾ? ಸುಮಾರು ಸರ್ 30-35 ವರ್ಷ ಸರ್ವಿಸ್ ಮಾಡಿದ್ದೀರ ನೀವು ಕಂಪನಿಲಿ, ಇದು ಮಾಡ್ಬೋದಾ? ಇರ್ಲಿ ಸರ್, ಚುನಾವಣೆ ಒಂದು ತೆಟ್ಗಿರೋಣ ಸರ್. ಇವಾಗ ನೆನ್ನೆ ಮೋಜು ಅಥವಾ ಮಸ್ತಿ ಅಂತಿರೋ ಅಥವಾ ನಿಮ್ಮ ಒಂದು ಚುನಾವಣೆಯ ಗಿಮಿಕ್ ಅಂತಿರೋ ನನಗ್ ಗೊತ್ತಿಲ್ಲ ಸರ್. ನೀವು ತುಂಬಾ ಹಿರಿಯರಿದ್ದೀರಿ ಮತ್ತು ತುಂಬಾ ಜ್ಞಾನಿಗಳಿದ್ದೀರಿ. ನೀವು ನಿನ್ನೆ ಈ ಪ್ರಕರಣ ನಿಮ್ಮ ಕಿವಿಗೆ ಬಿತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ ಸರ್. ಸುಮಾರು ನಿಮ್ಗೆ 8:30ಯಿಂದ 9 ಗಂಟೆವರೆಗೂ ಯಾರ್ಯಾರು ಫೋನ್ ಮಾಡಿದ್ದೀನಿ? ಯೋಗೇಶ್, ಸಂತೋಷ್, ಶ್ರೀಕಾಂತ್, ಇ ಚಂದ್ರಶೇಖರ್, ಎಸ್.ಸಿ. ಬಸವಣ್ಣ ಮತ್ತು ಹೊಸದಾಗಿ ಬಂದಿರುವಂತಹ ಚೀಫ್ ಇಂಜಿನಿಯರ್ ವೆಂಕಟಾಚಲ, ಇಷ್ಟೂ ಜನಕ್ಕೆ ಫೋನ್ ಮಾಡಿದ್ದೀನಿ ಸರ್. ಒಬ್ಬರು ಪುಣ್ಯಾತ್ಮರು ಫೋನ್ ಎತ್ತಿಲ್ಲ ಸರ್. ಸುಮಾರು 11 ಗಂಟೆವರೆಗೂ ಫೋನ್ ಮಾಡಿದ್ದೀನಿ ಸರ್, ಯಾರು ಫೋನ್ ಎತ್ತಿಲ್ಲ ಸರ್. ಓಕೆ, ನೀವು ಚುನಾವಣೆಯ ಒಂದು ಪ್ರಾರಂಭೋತ್ಸವದಲ್ಲಿ ಇದ್ದೀರಲ್ಲ ಸರ್ ಬಸವರಾಜ್ ಸರ್. ಸರ್, ಇಲ್ಲಿ ಒಬ್ಬ ಮನುಷ್ಯ ತನ್ನ ಕುಟುಂಬನ ಕಳ್ಕೊಂಡು, ತನ್ನ ಕುಟುಂಬ ಅನಾಥ ಆಗಿದೆ, ಎಲ್ಲಾದ್ರೂ ವಿಚಾರಿಸಿದ್ರ ಸರ್? ಸ್ಪಾಟ್ಗೆ ಹೋಗಿದ್ರ ಸರ್? ಕಳೆದ ಬಾರಿ ನೀವು ನಾರ್ತಲ್ಲಿ SC ಆಗಿದ್ದಾಗ N6 ಅಲ್ಲಿ ಒಂದು ಪ್ರಕರಣ ನಡೀತು ಗೊತ್ತಾ ಸರ್? ಒಬ್ಬ ಲೈನ್ಮನ್ ಪ್ರಕಾಶ್ ಅಂತ ಲೈನ್ಮನ್ ತೀರ್ಕೊಂಡ್ರು. ಬಂದಿದ್ರ ಸರ್ ನೀವು ಅಲ್ಲಿಗೆ? ಬಂದಿಲ್ಲ, ಬರಲ್ಲ ಸರ್ ನೀವು, ಯಾಕಂದ್ರೆ ನಿಮ್ಗೆ ಬೇಕಾಗಿಲ್ಲ ಸರ್. ಕೆಳವರ್ಗದವನು ಹೆಂಗೆ ಸತ್ರೆ ಏನು, ಏನಾದ್ರೆ ಏನು, ನಿಮಗೆ ಬೇಕಾಗಿಲ್ಲ ಸರ್. ನಿಮ್ಮದೇ ಆದ ಕೆಲಸ ಪಾಪ ಇನ್ಚಾರ್ಜ್ ಹಾಕ್ಸ್ಕೋಬೇಕು ನೀವು. SC ಖಾಲಿ ಆದ್ರೆ SCಗೆ ಹಾಕಿಸ್ಕೋಬೇಕು, ಚೀಫ್ ಖಾಲಿ ಆದ್ರೆ ಚೀಫ್ ಹಾಕಿಸ್ಕೋಬೇಕು, P&QC ಖಾಲಿ ಆದ್ರೆ ಅಲ್ಲಿಗೆ ಹಾಕಿಸ್ಕೋಬೇಕು. ನಿಮ್ಗೆ ಇನ್ಚಾರ್ಜ್ ಹಾಕ್ಸ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಸರ್. ಸತ್ತಿರೋ ಹೆಣಗಳು ನೋಡೋದಕ್ಕೆ ಟೈಮ್ ಎಲ್ಲಿಂದ ಸರ್? ಸಾಧ್ಯ ಇಲ್ಲ. ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ. ನೋಡಿ, ಕುರುಡುಮಲೆಯಲ್ಲಿ ಸಾಹೇಬ್ರ ಒಂದು ತಂಡ, ಬಸವರಾಜ ಅಂಡ್ ಟೀಮ್ ಯಾವ ರೀತಿಯಾಗಿ ಜೈಕಾರಗಳಾಗ್ತದೆ ಕೇಳಿಸ್ಕೊ. ಎಲ್ಲ ಕವರ್ ಆಗಬೇಕಪ್ಪ. ಅಸೋಸಿಯೇಷನ್ಗೆ ಬಸವಣ್ಣವ್ರಿಗೆ, ಬಸವಣ್ಣ ಸರ್ಗೆ, ಇಂಜಿನಿಯರ್ಸ್ ಅಸೋಸಿಯೇಷನ್ಗೆ, ಬಸವಣ್ಣವ್ರಿಗೆ ಥ್ಯಾಂಕ್ ಯು. ಬಸವಣ್ಣ ಸರ್ಗೆ, ಬಸವಣ್ಣ ಸರ್ ಅಂಡ್ ಟೀಮ್ಗೆ. ಅದ್ರ ಜೊತೆಯಲ್ಲಿ ಪಕ್ಕದಲ್ಲಿ ಕಾಣಿಸ್ತಿರುವಂತಹ ಮೃತದೇಹ ಸಾಗಿಸ್ತಿರುವಂತಹ ಪಿಕ್ಚರ್ನು ನೋಡ್ಬಿಡಿ. ಈ ಮೃತದೇಹ ಶ್ರೀ ಜೈರಾಮ್ ಎನ್ನುವ ಸುಮಾರು 40 ವರ್ಷ ವಯಸ್ಸುಳ್ಳ ಒಬ್ಬ ವ್ಯಕ್ತಿದು. ಇವತ್ತು ಬೆಳಿಗ್ಗೆ 4:15 FIR ಆಗುತ್ತೆ. ಇದು ಅಲ್ಲಿಯ ಒಬ್ಬ ಕಾಂಗ್ರೆಸ್ ಮುಖಂಡರು ಇದರ ಜವಾಬ್ದಾರಿ ಹೊತ್ತು FIR ಮಾಡಿಸ್ತಾರೆ. ಅಲ್ಲಿಯವರೆಗೂ ಪೊಲೀಸ್ ಸ್ಟೇಷನ್ಲಿ FIR ಸಹ ಆಗಲ್ಲ. ದೇವನಹಳ್ಳಿ ಪೊಲೀಸ್ ಸ್ಟೇಷನ್ಲಿ ಕೊನೆಗೆ ಬೆಳಗಿನ ಜಾವ, ಅಂದ್ರೆ ಪ್ರಕರಣ ನಡೆದಾಗ್ತಾನೆ ಸರ್ FIR ಆಗಬೇಕು, ಆಗಿಲ್ಲ. ಕೊನೆಗೆ ಇದನ್ನು ಮುಚ್ಚಾಕುವಂತ ಪ್ರಯತ್ನಗಳಿಗೆ ಹಲವಾರು ಜನ ಕಷ್ಟಪಟ್ಟು ಹೋರಾಟ ಮಾಡ್ತಾರೆ, ಆದ್ರೆ ಮುಚ್ಚಾಕಕ್ಕಾಗಲ್ಲ. ಯಾಕಂದ್ರೆ ಇದು ಒಬ್ಬ ರಾಜಕೀಯ ಮುಖಂಡರು ಲೋಕೇಶ್ ಅನ್ನುವರು ಈ ಪ್ರಕರಣಕ್ಕೆ ಎಂಟ್ರಿ ಆಗ್ತಾರೆ. ಈ ಸತ್ತು ಹೋದಂತಹ ಅಥವಾ ತೀರಿ ಹೋದಂತಹ ಮರ್ಡರ್ ಆದಂತಹ ವ್ಯಕ್ತಿ ಒಂದು ಜೈರಾಮ್, ಸುಮಾರು 40 ವರ್ಷ ವಯಸ್ಸು, 2 ಮಕ್ಕಳು, ಬಡ ಕುಟುಂಬ, 1 ಮಡದಿ ಮತ್ತು ತಾಯಿನ ಬಿಟ್ಟು ಹೊರಟು ಹೋಗಿದ್ದಾರೆ. ಬೋವಿ ಜನಾಂಗದ ಲೇಟ್ ಅಂಜಿನಪ್ಪ ಎನ್ನುವರ ಮಗ ಜೈರಾಮ್. ಇದು ದೌರ್ಭಾಗ್ಯ, ದುರದೃಷ್ಟ.
ಯಾಕಂದ್ರೆ ಇವತ್ತು ಏನು ಈ ಗ್ಯಾಂಗ್ ಮ್ಯಾನ್ ಹುಡುಗರಂತ ಏನ್ ತಗೊಂಡು ಅವ್ರಿಗೆ 10-12 ಸಾವಿರ ರೂಪಾಯಿ ಸಂಬಳ, ಅದು ನೆಟ್ಟು ಕೊಡ್ತಾ ಇಲ್ಲ. ಅದನ್ನ ಮುಂದಿನ ಎಪಿಸೋಡ್ ಇನ್ನೊಂದು ಮಾಡ್ತೀನಿ. 10-12 ಸಾವಿರ ರೂಪಾಯಿ ಸಂಬಳ ತಗೊಂತಿರೋಂಥ ಹುಡುಗರನ್ನ ಕಂಬಕ್ಕೆ ಕತ್ಸಿ ಈ ರೀತಿ ಸಾಯಿಸ್ತೀರಲ್ಲ ಸರ್, ನಿಮ್ಗೆಲ್ಲ ನ್ಯಾಯನ ಸರ್? ನಿಮ್ಗೂ ಹೆಂಡತಿ ಮಕ್ಳಿಲ್ವಾ ಸರ್? ಅವರು ಇನ್ನೊಬ್ರು ಮಕ್ಕಳಲ್ವಾ ಸರ್? ಈ ರೀತಿ ಮಾಡ್ಬೋದಾ? ಬಸವಣ್ಣವ್ರೆ, ತುಂಬಾ ಹಿರಿಯರಿದ್ದೀರಿ, ತುಂಬಾ ಇನ್ಫ್ಲೂಯೆನ್ಸ್ ಕ್ಯಾಂಡಿಡೇಟ್ ಇದ್ದೀರಿ, ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೀರಿ. ದಯವಿಟ್ಟು ಈ ಕೆಲಸ ಮಾಡಬೇಡಿ ಸರ್, ದೌರ್ಭಾಗ್ಯ ಸರ್. ನಿಜವಾಗ್ಲೂ ಬೇಜಾರಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಸತ್ತಾಗ ಕನಿಷ್ಠ ಅವ್ರಿಗೆ ಧೈರ್ಯ ತುಂಬುವ ಒಂದು ಕೆಲಸ ಮಾಡಿ ಸರ್. ಇದು ನಿಜವಾಗ್ಲೂ ದೌರ್ಭಾಗ್ಯ ಸರ್. ನಿಮ್ಮ ಎಲೆಕ್ಷನ್ ಮಾಡ್ಕೊಳ್ಳಿ ಸರ್, ನಮ್ಗೇನು ಬೇಜಾರಿಲ್ಲ. ಇವತ್ತೇನು ನೀವು ಚಂದಾಪುರದ ಅವ್ರನ್ನ, HSR ಅವ್ರನ್ನ, ಆಮೇಲೆ ಸೌತ್ ಭಾಗದಲ್ಲಿ ಇದ್ದಂತಹ ಎಲ್ಲಾ AIJಗಳನ್ನ ಕರ್ಕೊಂಡೋಗಿ ಕುರುಡುಮಲಲ್ಲಿ ಪೂಜೆ ಮಾಡಿಸಿದ್ರಲ್ಲ ಸರ್. ನೀವು ರಿಟರ್ನ್ ಬರುವಾಗ ನಿಮ್ಗೆ ಗೊತ್ತಾಗಿದೆಯೋ ಗೊತ್ತಿಲ್ವೋ ನನ್ಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ನೀವು ಚುನಾವಣೆಯ ಪ್ರಚಾರದ ಮೂಡಲ್ಲಿ ಇದ್ರಿ, ಹಂಗಾಗಿ ನಿಮ್ಗೆ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಪಾಪ ನೀವು ಮೊನ್ನೆ ಬರ್ತ್ಡೇನು ಮಾಡ್ಕೊಂಡ್ರಲ್ಲ ಸರ್, ಆಫೀಸಲ್ಲಿ ಬರ್ತ್ಡೇ ಮಾಡ್ಕೊಂಡು ಅವತ್ತೊಂದು ಅನೌನ್ಸ್ ಮಾಡಿದಿರಲ್ಲ ಸರ್, ಬಳೆಗಾರನ್ನ ಕಂಟ್ರೋಲ್ ಮಾಡಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ, ಬಳೆಗಾರನ್ನ ತುಳಿಬೇಕು ಅಂತ ಏನೋ ಅನೌನ್ಸ್ ಮಾಡಿದಿರಲ್ಲ ಸರ್. ತುಳಿರಿ ಸರ್, ಖಂಡಿತ. ಯಾಕಂದ್ರೆ ನಿಮ್ಮಂಗೆ ಹಣ ಮಾಡುವ ಅಥವಾ ಅಧಿಕಾರದ ಚಪಲ ಇಟ್ಕೊಂಡು ನೀನು ಹೊರಟಿಲ್ಲ ಸರ್. ಬಳೆಗಾರ 4 ಒಳ್ಳೆ ಕೆಲಸ ಮಾಡ್ಬೇಕಂತ ಹೊರಟಿದ್ದೀನಿ ಸರ್. ಖಂಡಿತವಾಗ್ಲೂ ಮಾಡೋಣ. ಅದಕ್ಕೆ ನೀವು ಕೈ ಜೋಡಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಒಟ್ಟಾರೆಯಾಗಿ 16ನೇ ತಾರೀಕು ಸುಮಾರು 4ರಿಂದ 5 ಗಂಟೆ ಸಮಯದಲ್ಲಿ ಜೈರಾಮ್ ಎನ್ನುವ ಗಂಗಾವರ ಗ್ರಾಮದ ಒಬ್ಬ ವ್ಯಕ್ತಿನ, ಸಂತೋಷ್ ಎನ್ನುವ ಬೂದಿಗೆರೆಯ ಶಾಖೆಯಲ್ಲಿ ಕೆಲಸ ಮಾಡುವಂತಹ ಸಂತೋಷ್, ಸುಮಾರು 4:15ಗೆ ಗಂಗಾವರ ಗ್ರಾಮದಲ್ಲಿದ್ದಂತಹ ಜೈರಾಮ್ನ ಕರ್ಕೊಂಡೋಗಿ ಕಂಬದ ಮೇಲೆ ಹಚ್ಚಿ 11 kV ಪಾಸ್ ಆಗಿ ಆ ಮನುಷ್ಯ ಮೇಲಿಂದ ಕೆಳಗಡೆ ಬಿದ್ದು ಸ್ಥಳದಲ್ಲಿ ಸಾವನ್ನಪ್ಪಿರ್ತಾರೆ. ಆ ಒಂದು ವ್ಯಕ್ತಿನ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ಸತ್ವದ ಅಂತ AW ಆದಂತ ಶ್ರೀಕಾಂತ್ ಅವರು ಅನೌನ್ಸ್ ಮಾಡ್ತಾರೆ. ಇನ್ನು ಪೋಸ್ಟ್ ಮಾರ್ಟಮೇ ಆಗ್ಲಿದ್ದಂಗೆ ಇವರೇ ಡಾಕ್ಟರ್ ಆಗಿ ಅನೌನ್ಸ್ ಮಾಡ್ತಾರೆ. ಮಾಡಿ ಸರ್, ತುಂಬಾ ಒಳ್ಳೇದು. ಕಂಡೋರ್ ಮಕ್ಕಳು ಸತ್ತಾಗ ನಿಮ್ಗೇನ್ ಸರ್ ಆಗಬೇಕು? ಈ ಹಣದ ಚಿತೆಯ ಮೇಲೆ ನಿಮ್ಮ ಚಳಿ ಕಾಯಿಸ್ಕೊಳ್ಳೋರು ಸರ್ ನೀವೆಲ್ಲ. ನಿಜವಾಗ್ಲೂ ದೌರ್ಭಾಗ್ಯ, ನಿಜವಾಗ್ಲೂ ದುರದೃಷ್ಟ. ಫಸ್ಟ್ ಆಫ್ ಆಲ್ ಈ ಸಂತೋಷ್ಗೆ ಯಾವುದೋ ಒಬ್ಬ ವ್ಯಕ್ತಿಯನ್ನ, ಖಾಸಗಿ ವ್ಯಕ್ತಿಯನ್ನ ಕರ್ಕೊಂಬಂದು ಕಂಬ ಹಚ್ಚಕ್ ಬಿಟ್ಟಿದ್ದೀರ ಅಂದ್ರೆ ಈ ಸಂತೋಷ್ಗೆ ಇನ್ನೆಷ್ಟು ದರ್ಪ ದುರಂಕಾರ ಕೊಬ್ಬಿರ್ಬೇಕು. ಇವನ್ ಕೆಲಸ ಇವನ್ ಮಾಡ್ಬೇಕಾಗಿತ್ತು. ಆದ್ರೆ ಇವನ್ಗೆ ಮೈಬಾರ, ದುಡ್ಡು ಮಾಡುವ ಚಟ, ಯಾವ್ದಾದ್ರು ಡೀಲ್ ಬಂದ್ರೆ ನೇರವಾಗಿ ಹೋಗಿ ಮಾತಾಡೋ ಸಂತೋಷು, ಕೆಲಸ ಬಂದ್ರೆ ಮಾತ್ರ ಕಂಡೋರ್ ಕೈ ಮಾಡಿಸ್ತೀಯಪ್ಪ ನೀನು. ಲೈನ್ ಮ್ಯಾನ್ಗಳ ಬಗ್ಗೆ ಮಾತಾಡಿದ್ರೆ ಎಲ್ಲರಿಗೂ ಕೋಪ ಬರುತ್ತಲ್ಲ, ಆದ್ರೆ ಕೆಟ್ಟ ಕೆಲಸ ಮಾಡಿದಾಗ ಎಲ್ಲರೂ ಒಪ್ಕೋಬೇಕಪ್ಪ. ಇವತ್ತು ಒಪ್ಕೊಳ್ಳೇಬೇಕು. ಇವತ್ತು ಬುಧವಾರ ವಜ್ರ ಮಹೋತ್ಸವ ಮಾಡ್ತಾ ಇದ್ರಿ 659 ಮಾಡಿ ಸರ್, ಮಾಡಿ. ಪ್ರತಿ ಮೈಲಿಗಲ್ಲನ್ನ, ಪ್ರತಿಯೊಂದನ್ನ ಸ್ಮರಣೆ ಮಾಡಬೇಕು ಮತ್ತು ಹಿಂದೆ ನಡೆದು ಬಂದ ದಾರಿನ ಸ್ಮರಿಸ್ಬೇಕು. ಅದೆಲ್ಲರ ಒಂದು ಆದ್ಯ ಕರ್ತವ್ಯ. ಅದನ್ನು ತಪ್ಪು ಅಂತ ಖಂಡಿತವಾಗ್ಲೂ ಯಾರು ಹೇಳಕ್ಕಾಗಲ್ಲ. ಆದ್ರೆ ಇಷ್ಟೆಲ್ಲಾ ಪ್ರಾಬ್ಲಮ್ಗಳು ಇಟ್ಕೊಂಡು ನೀವು ವಜ್ರ ಮಹೋತ್ಸವ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಾ ಸರ್? ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ? ಯಾವತ್ತಾದ್ರೂ ಹೋಗಿ ಕನಿಷ್ಠ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಎಷ್ಟು ಸರಿ ಹೇಳಿದ್ವಿ ಸರ್? ಕಳಿಸ್ಲಿಲ್ಲ ಸರ್. ಇವತ್ತು ವಜ್ರ ಮಹೋತ್ಸವಕ್ಕೆ ಮಾತ್ರ ಸುಮಾರು 15 ಕೋಟಿ ಖರ್ಚು ಮಾಡ್ತಾ ಇದ್ದೀರಾ ಸರ್. ನಿಮ್ಮ ಅಸೋಸಿಯೇಷನ್ನ ಮೆಂಬರ್ಗಳ ಹತ್ರ ಒಂದು ದಿನದ ಸ್ಯಾಲ್ರಿನ ನೀವು ಕಡಿತಗೊಳಿಸ್ಕೊಂಡು ಇವತ್ತು ಈ ವಜ್ರ ಮಹೋತ್ಸವ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ. ವಜ್ರ ಮಹೋತ್ಸವ ಮಾಡ್ತಿರೋರು ಮತ್ತು ಆಯೋಜಕರು ಎಲ್ಲರಿಗೂ ಒಳ್ಳೇದಾಗ್ಲಿ. ಆದ್ರೆ ಮುಂಬರುವ ದಿನಗಳಲ್ಲಿ ಈ ರೀತಿಯ ಒಂದು ದುರ್ಘಟನೆಗಳು ನಡೆಯದ ರೀತಿಯಲ್ಲಿ ನಿಮ್ಮ ಈ ವಜ್ರ ಮಹೋತ್ಸವದಲ್ಲಿ ನಿರ್ಣಯ ತಗೊಳ್ಳಿ ಸರ್. ಮತ್ತು ಈ ಒಂದು ದುರ್ಘಟನೆ ನಡೆದಾಗ ಸಂಬಂಧಪಟ್ಟಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತಹ ನಿರ್ಧಾರವೂ ಆಗ್ಲಿ ಸರ್. ಎಲ್ಲಿಯವರೆಗೂ ಈ ಒಂದು ನಿರ್ಧಾರಗಳು ಆಗಲ್ವೋ ಅಲ್ಲಿಯವರೆಗೂ ಈ ಅಪಘಾತಗಳು ಖಡಾಖಂಡಿತವಾಗಿ ನಿಲ್ಲಲ್ಲ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.